ಉನ್ನತನೇ ಉನ್ನತನೇ ಉನ್ನತ ಉನ್ನತನೇ. ಜೀವಿಸುವ ದೇವರು ನೀನು, ಬದಲಾಗದಂತ ಕರ್ತನು ನೀನು, ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿದಂತ ದೇವಾದ ದೇವರು ನೀನಯ್ಯ. ಕರ್ತನೆ, ನಿನ್ನ ಮಕ್ಕಳಾದ ನಾವು, ನಿನ್ನ ಜನಾಂಗವಾದ ನಾವು, ನನ್ನ ಯಾಜಕರಾದ ನಾವು ದೇವರ ಸನ್ನಿಧಾನಕ್ಕೆ ನಾವು ನಂಬಿದ್ದೇವೆಯ. ದೇವ, ನಿನ್ನನ್ನು ಆರಾಧಿಸುವುದಕ್ಕೂ, ನಿನ್ನನ್ನು ಕೊಂಡಾಡುವುದಕ್ಕೂ, ನಿನ್ನನ್ನು ಘನಪಡಿಸುವುದಕ್ಕೂ, ನಿನ್ನ ದಿವ್ಯ ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೂ, ನಮ್ಮ ಕಾಣಿಕೆಗಳನ್ನು ಸಮರ್ಪಣೆ ಮಾಡುವುದಕ್ಕೂ, ನಮ್ಮ ವಿಜ್ಞಾಪನೆಗಳನ್ನು ಸಾನ್ನಿಧ್ಯದಲ್ಲಿ ಅರ್ಪಿಸುವ ಸಮಯ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆ ದೇವರಿಗೆ ನಮ್ಮೊಂದಿಗಿರು. ನಾವು ಮಾಡಿದ ಆರಾಧನೆ ಮೂಲಕ ದೇವರಿಗೆ ಮಹಿಮೆಯಾಗಿದೆಯ. ಆ ರೀತಿ ದೇವ ನಿನ್ನನ್ನು ಆಶೀರ್ವಾದ ಮಾಡಿ ನಾಡಿಸು. ಕರ್ತನಿಗೆ ನಮ್ಮನ್ನೇ ಸಜೀವ ಯಜ್ಞವಾಗಿ ನೀನು ಸಮರ್ಪಿಸುತ್ತೇವೆ. ದೇವ, ನೀನೇ ನಾವು ನಾಡಿಸು, ಆಶೀರ್ವದಿಸು. ನಮ್ಮ ಜೀವಿತದ ಮೂಲಕ ನೀನು ಮಹಿಮಾ ದೇವ. ಘನವಾದ ಮಹಿಮೆ, ಮಾನ ಪ್ರಭಾವ ನಿನಗೆ ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳುತ್ತಾನೆ. ಆಮೆನ್. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ನಮ್ಮ ದೇವರಾಗಲು ಸ್ತೋತ್ರ ಸಿಂಹಾಸನಗಳು ಸ್ತುತಿಗೆ ಪಾತ್ರ. ಆತನು ಪರಿಶುದ್ಧನು ಪರಿಶುದ್ಧನು ನೀತಿವಂತನು. ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಅದರ ಆಶೀರ್ವಾದಕ್ಕಾಗಿ ನಾವು ಯಾವುದು ಬೇಡುವಂತ ಮನಸ್ಸಿನಲ್ಲಿ ಆರಾಧನೆಗಳು ಭಾಗ್ಯಗಳ ಎಲ್ಲ ಮಹಿಮೆಯನ್ನು ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳುತ್ತಾರೆ. ದೇವರಿಗೆ ಮಧ್ಯದಲ್ಲಿ ನಾವೆಲ್ಲರೂ ಆಗಿರುವಲ್ಲಿ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಆರಾಧನೆ ತಂದೆ ಮಗ ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ನಾವು ಪ್ರಾರಂಭ ಮಾಡೋಣ. ಸಂಗೀತಗಳಲ್ಲಿ 246ನೇ ಸಂಗೀತ. ಸಂಗೀತಗಳಲ್ಲಿ 246 ಪ್ರಾರ್ಥನಾ ಸುಖಾಲವೇ ಸುಖಾಲವೇ ಆನಂದ ದೇವಾರಾಧನೆ ಪ್ರಪಂಚ ಚಿಂತೆ ಬಿಡುವೆ ಕೃಪಾಸನ ಸೇರುವೆ.
ಮೂರನೇ ವಿಧಾನವನ್ನು ಅನುಸರಿಸಿ ನಾವು ಆರಾಧನೆಯನ್ನು ಮುಂದುವರಿಸೋಣ. ಬುಧವಾರ ಆರಾಧನಾ ಕ್ರಮ ಪುಸ್ತಕದಲ್ಲಿ 26ನೇ ಪುಟ 3ನೇ ವಿಧಾನ. ದೇವರನ್ನು ಆರಾಧಿಸೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಗೆಯಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬದಿಯಲ್ಲಿ ನಮ್ಮಲ್ಲಿ ಮಾಡಿದಿರಾದ ಕರ್ತನಿಗೆ ಶಾಸ್ತ್ರವಾಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವನು, ಕ್ಷಮಿಸುವನಾಗಿದ್ದಾನೆ. ನಾವು ಆತನಿಗೆ ತಿರುಗಿಕೊಳ್ಳ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇದ್ದಂತನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಮಾಡಿ ಕುಳಿತುಕೊಳ್ಳಿ. ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿಮಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾದೇಶವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನಗಳನ್ನು ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬಲವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಿಯ ದೇವಜನರೇ, ನಾವು ದೇವರ ಸನ್ನಿಧಾನದಲ್ಲಿದ್ದೇವೆ. ನಮ್ಮ ದೇವರ ಪರಿಶುದ್ಧರು, ಆತನ ನೀತಿವಂತರು. ನಮ್ಮಲ್ಲಿ ಪಾಪವನ್ನು ಹೇಳಿದರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನು ನಂಬಿಕಸ್ಥನು, ನೀತಿವಂತನಾಗಿರುತ್ತಾರೆ. ನಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತಾರೆ. ಪಾಪಗಳಿಗೆ ಮಾಡಲು ಮುಂಚಿತವಾಗಿ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳೋಣ.
ಜ್ಞಾನವನ್ನು ಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ಎಲ್ಲರೂ ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಹಾಗೆ ಕೊಡುತ್ತಿರುವಲ್ಲಿ ಹಳೆ ಒಡಂಬಡಿಕೆಯ ಮೇಲ್ಭಾಗ ಓದಲಾಗುತ್ತದೆ. ಭಕ್ತಿ ಭಾವದಿಂದ ಆಲಿಸೋಣ. ತದನಂತರ ಭಕ್ತಿಗೆ ಅವೇರ್ಭಾಗ. ಪರಿಶುದ್ಧ ದಿನದ ಮುಂಜಾನೆಯ ಆರಾಧನೆಗೋಸ್ಕರ ನೇಮಕವಾಗಿರುವ ಸತ್ಯವೇದ ಭಾಗವು ಹಳೆಯ ಒಡಂಬಡಿಕೆಗಳಲ್ಲಿ ವಿಮೋಚನಾ ಕಾಂಡ 29ನೇ ಅಧ್ಯಾಯ 1ರಿಂದ 9 ವಚನಗಳು. ವಿಮೋಚನಾ ಕಾಂಡ 29ನೇ ಅಧ್ಯಾಯ 1ರಿಂದ 9 ವಚನದವರೆಗೆ. ಯಾಜಕರನ್ನು ಪ್ರತಿಷ್ಠಿಸಬೇಕಾದ ಕ್ರಮ. ಅವರು ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, ಒಂದು ಹೋರಿಕರವನ್ನು ಪೂರ್ಣಾಂಗವಾದ 2 ಟಗರುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಹುಳಿಯಿಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಒಯ್ದ ಹುಳಿಯಿಲ್ಲದ ಕಡುಬುಗಳನ್ನು ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಆಮೇಲೆ ಆ ಪುಟ್ಟಿಯನ್ನು, ಆ ಹೋರಿಯನ್ನು, ಟಗರುಗಳನ್ನು ತಂದಿಡಬೇಕು. ಆಗ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಕರಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ ಆ ವಸ್ತ್ರಗಳನ್ನು, ಅಂದರೆ ನಿಲುವಂಗಿಯನ್ನು, ಕವಚದ ಸಂಗಡ ತೊಟ್ಟುಕೊಳ್ಳತಕ್ಕ ಮೇಲಂಗಿಯನ್ನು, ಕವಚವನ್ನು, ಚೀಲದ ಪದಕವನ್ನು ಆರೋನನಿಗೆ ತೊಡಿಸಿ ಕವಚದ ವಿಚಿತ್ರವಾದ ನಡುಕಟ್ಟನ್ನು ಕಟ್ಟಿಸಿ ಅವನ ತಲೆಗೆ ಮುಂಡಾಸನನ್ನು ಹಾಕಿಸಿ ಮುಂಡಾಸದ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಿಸಿ ಅಭಿಷೇಕ ತೈಲವನ್ನು ಅವನ ತಲೆಯ ಮೇಲೆ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು. ತರುವಾಯ ಅವನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ನಿಲುವಂಗಿಗಳನ್ನು ತೊಡಿಸಿ ಆರೋನನಿಗೂ ಅವನ ಮಕ್ಕಳಿಗೂ ನಡುಕಟ್ಟುಗಳನ್ನು ಕಟ್ಟಿಸಿ ಮುಂಡಾಸಗಳನ್ನು ಸುತ್ತಿಸಬೇಕು. ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ಹೀಗೆ ಆರೋನನನ್ನು ಅವನ ಮಕ್ಕಳನ್ನು ಯಾಜಕೋದ್ಯಕ್ಕೆ ಸೇರಿಸಬೇಕು ಎಂಬುದೇ. ಈಗ ವೇದವಾದ ಓದಲಾಗುತ್ತದೆ. ಪತ್ರಿಕಾ ವೇದ ಪಾರಾಯಣಕ್ಕಾಗಿ ನೇಮಕವಾಗಿರುವ ಪತ್ರಿಕೆಯು ಎಫೆಸದವರಿಗೆ ಬಂದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 14 ವಚನಗಳು. ಶ್ರೀ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 14 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಇಲ್ಲಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಕುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ.
ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕರ್ತನಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವವರಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ. ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೆಂದು ಕಾಣಿಸುವುದು, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ ಎಂಬುತ್ತದೆ. ದೇವರಿಗೆ ಮಹಿಮೆ ಸುವಾದ ವೇದವನ್ನು ಮುಂಚಿತವಾಗಿ ಸಂಗೀತಗಳಲ್ಲಿ 299ನೇ ಸಂಗೀತವನ್ನು ನಾವು ಇದನ್ನು ಹಾಡಿಕೊಳ್ಳೋಣ. ಯೇಸು 70 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿದರು. ಅವರು ತಿರುಗಿ ಬಂದು ತಾವು ಮಾಡಿದ್ದನ್ನು ತಿಳಿಸಿದರು. ಇದಾದ ಮೇಲೆ
ಸ್ವಾಮಿಯು ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ವೃತ್ತಿಪರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುನ್ನಾಗಿ ಕಳಿಸಿದನು. ಕಳಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ. ಹೋಗಿ ತೋಳಗಳ ನಡುವೆ ಕುರಿಮರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ನೋಡಿರಿ, ಹಣದ ಚೀಲವನ್ನಾಗಲಿ ಹಸಿವೆಯನ್ನಾಗಲಿ ಎರಡನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ. ದಾರಿಯಲ್ಲಿ ಯಾರಿಗೂ ವಂದಿಸಬೇಡಿರಿ. ಇದಲ್ಲದೆ ನೀವು ಯಾವ ಮನೆಯೊಳಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ. ಆಶೀರ್ವಾದ ಪಾತ್ರನು ಅಲ್ಲಿ ಇದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು, ಇಲ್ಲದಿದ್ದರೆ ಅದು ನಿಮಗೆ ಹಿಂತಿರುಗುವುದು. ಆ ಮನೆಯಲ್ಲಿಯೇ ಇಳಿದುಕೊಂಡು ಅವರು ಕೊಡುವಂಥದನ್ನು ಊಟ ಮಾಡಿರಿ, ಕುಡಿಯಿರಿ. ಆಳು ತನ್ನ ಕೂಲಿಗೆ ಯೋಗ್ಯನಷ್ಟೇ. ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಹೋಗಿ ಇಳುಕೊಳ್ಳಬೇಡಿರಿ. ಮತ್ತು ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಂಡರೆ ಅವರು ನಿಮಗೆ ಬಡಿಸಿದ್ದನ್ನು ಊಟ ಮಾಡಿರಿ. ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿರಿ. ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ಆದರೆ ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ನೀವು ಆ ಊರು ಬೀದಿಗಳಿಗೆ ಬಂದು ನಿಮ್ಮ ಊರಿಂದ ನಮ್ಮ ಕಾಲುಗಳಿಗೆ ಹತ್ತಿದ ದೂರನ್ನು ಹೊರಸಿಡುತ್ತೇವೆ, ಅದು ನಿಮ್ಮಲ್ಲಿ ಇರಲಿ. ಆದಾಗ್ಯೂ ದೇವರ ರಾಜ್ಯವು ಸಮೀಪಕ್ಕೆ ಬಂದಿದೆ ಎಂದು ನಿಮಗೆ ತಿಳಿದಿರಲಿ. ಕೆಲವು ಸ್ತುತಿಗಳನ್ನು ಮಾಡೋಣ. ಯೇಸುವಿನ ಸಮುದ್ರ ಗೀತೆಗಳ ಪುಸ್ತಕದಲ್ಲಿ ಪ್ರಾರಂಭದಲ್ಲಿ 27ನೇ ಹಾಡು, ತದನಂತರ ಪ್ರಾರ್ಥನಾ ಸಮಯ. ಈ ಹಾಡು ಹಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. Thank
ಪ್ರಾರ್ಥನೆಗೆ ಹೋದಾಗ ಜೀವದಾಯಕನೇ, ಜೀವ ಸ್ವರೂಪನೇ, ಜೀವದ ಬಗ್ಗೆ ಆಗಿರುವ ದೇವರೇ, ಜೀವ ಜಲವಾಗಿರುವ ಮಾರ್ಗವು ಸತ್ಯವೂ ಜೀವವಾಗಿರುವ ದೇವರೇ, ಪುನರುತ್ಥಾನವು ಜೀವವಾಗಿರುವ ದೇವರು, ಜೀವದ ರೊಟ್ಟಿಗಳು ಮಾನವರಿಗೆ ಆದಿಯೇ ಜೀವ ಶ್ವಾಸವನ್ನು ಊದಿದಾತನೇ, ಮಾನವರಿಗಾಗಿ ಬಿಡುಗಡೆಗಾಗಿ ಕೊಟ್ಟಂತ ಜೀವ ವಾಕ್ಯ ಕೊಡುವಾತನಿಗೆ ಸ್ತೋತ್ರ. ಹಿಂದೆ ನಿನ್ನ ಮಕ್ಕಳ ಸಂಗಡ ನೀನು ಮಾತನಾಡುತ್ತ ಅವರ ಸಂಗಡ ಮಾತನಾಡಿದಾತನು ನೀನಲ್ಲವೇ, ಮೋಶೆ ಸಂಗಡ ಮಾತನಾಡಿದಾತನು ನೀನಲ್ಲವೇ. ಈಗ ನಮ್ಮ ಸಂಗಡ ಮಾತನಾಡುತ್ತೇವೆ. ನಿನ್ನ ಜೀವನ ವಾಕ್ಯಗಳನ್ನು ಧ್ಯಾನ ಮಾಡಲು ಬಂದಿರುವ ನಮಗೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಟ್ಟು ನಡೆಸಿ. ನಾವು ಕೇವಲ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು ಮಾತ್ರವಲ್ಲ, ಅದಕ್ಕೆ ವಿಧೇಯರಾಗಿ ಭಕ್ತರಾಗಿ ನಾವು ಜೀವಿಸುತ್ತ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ದಯತೋರಿಸುತ್ತೇವೆ. ಎಲ್ಲ ಘನ ಮಾನ ಮಹಿಮೆ ಮಾನ ಪ್ರಭಾವ ಅದು ನಿನಗೆ ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನು, ಲೋಕಕ್ಕೆ ಮೋಚಕನು ಅಲ್ಲ, ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ ತಂದೆ. ಆಮೆನ್. ದೇವರಿಗೆ ಮಹಿಮೆಯುಂಟಾಗಲಿ. ಅಲ್ಪನಾದ ನನ್ನನ್ನು ದೇವರು ನನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ನಮಗುವುದಕ್ಕಾಗಿ ಮೊಟ್ಟ ಮೊದಲ ನಾನು ದೇವಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಈ ದಿನದ ಆರಾಧನೆಯಲ್ಲಿ ದೈವ ಸಂದೇಶ ನೀಡಲು ನನಗೆ ಅವಕಾಶ ಮಾಡಿಕೊಟ್ಟಿರುವಾಗ ನಾನು ಸಹಿಸುತ್ತೇನೆ. ಅಯ್ಯನವರಿಗೂ, ವಿಕ್ಟರ್ ನಬೀಗ್ ಅಯ್ಯನವರಿಗೂ, ಈ ಸಭಾಪಾಲನಾ ಸಮಿತಿ ಸದಸ್ಯರೆಲ್ಲರಿಗೂ, ದೈವ ಜನರೆಲ್ಲರೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ. ನನಗೆ ಶುಭವಾಗಲಿ. ನಾವು ನಿಮ್ಮ ಸಭೆಗೆ ಹೆಚ್ಚು ಕಡಿಮೆ 1987 ಇಸ್ವಿಯಿಂದ ನಾನು ಬರ್ತಾ ಇದ್ದೇನೆ. 1987 ಇಲ್ಲಿ ನಾನೇನು ನೋಡ್ತಾ ಇದ್ದೇನೆ, ನ್ಯೂ ಜನರೇಷನ್ ಇವರೆಲ್ಲರೂ ನನಗೆ ಹೊಸವರೇ. ಆದರೆ ಹಳೆಯವರಿದ್ದಾರೆ, ಇನ್ನೂ ಕೆಲವು ಇರಬೇಕಾಗಿತ್ತು, ಆದರೆ ಅವರು ಚಿರ ನಿದ್ರೆಗೆ ಸಾಗಿದ್ದಾರೆ. ಆದರೆ ನಾವು ಉಳಿದಿದ್ದೇವೆ. ಅನ್ನ ಮಾತ್ರಕ್ಕೆ ನಾವೇನು ಒಳ್ಳೆಯವರು ಅಂತಲ್ಲ, ನಾವೇನು ನೀತಿವಂತರು ಅಂತಲ್ಲ, ನಾವೇನು ಮಹಾಂತಲ್ಲ, ದೇವರ ಕೃಪೆ ಅಷ್ಟೇ. ಪ್ರವಾಹಗಳಲ್ಲಿ ಪ್ರವಾದಿಗೆ ಎರೆಯನ್ನು ಹೇಳುವಾಗೆ ನಾವು ಉಳಿದಿರುವುದು ಯೆಹೋವನ ಕೃಪೆ ಕರುಣೆ ಅಷ್ಟೇ. ದಿನ ದಿನವೂ ಆತನ ಕೃಪೆ ನಮ್ಮ ನಿವಾಸಗಳು ಬಂದಿದೆ. ನಮ್ಮ ಜೀವಮಾನ, ನಾವೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ರೋಮಾಂಚಗಳ ಮಧ್ಯದಲ್ಲಿ, ಸನ್ನಿವೇಶಗಳ ಮಧ್ಯದಲ್ಲಿ, ಸಂದರ್ಭಗಳ ಮಧ್ಯದಲ್ಲಿ ದೇವರು ನಮ್ಮ ತೆಗೆದು ನನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ ಆದಿಕಾಂಡ 19ನೇ ಅಧ್ಯಾಯ 2ನೇ ವಚನ, 21ನೇ ವಚನ, 23ನೇ ವಚನದಲ್ಲಿ ದೇವರು ಯೋಸೇಫನಿಗೆ ಹೇಳಿದ, ನಾನು ನಿನ್ನ ಸಂಗಡ ಬರ್ತೀನಿ ಅಂತ. ವಿಮೋಚನಕಾಂಡ 3ನೇ ಅಧ್ಯಾಯ 12ನೇ ವಚನದಲ್ಲಿ ಅದೇ ದೇವರು ಮೋಶೆಗೆ ಹೇಳಿದ, ನಾನು ನಿನ್ನ ಸಂಗಡ ಬರ್ತೀನಿ ಅಂತ. ಅದೇ ದೇವರು ಯೆಹೋಶುವನಿಗೆ ಹೇಳ್ತಾರೆ 1ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ನಾನಿದ್ದೆ. 2ನೇ ಸಮಯಗಳನ್ನು ಪುಸ್ತಕ 5ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದದ ಹೀಗೆ ಬರೆಯಲ್ಪಟ್ಟಿದೆ,
ಸೇನಾಧೀಶ್ವರನ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ. ಯೇಸು ತಾನೇ ಹೇಳುತ್ತಾನೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ನಾನು ಯುಗದ ಸಮಾಪ್ತಿಯನ್ನು ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯ ಧ್ಯಾನ ಮಾಡೋದು ಮುಂಚಿತವಾಗಿ ನಮ್ಮ ಜೀವಿತ ಕಾಲದ ಸಂಗತಿಗಳು, ನಾವು ಬಾಳಿ ಬದುಕಿದ್ದಂಥ ಸಂಗತಿಗಳು, ದಿನಮಾನಗಳು ನೆನೆಸಿಕೊಳ್ಳುವಾಗ ಅನೇಕ ವಿಷಯಗಳಲ್ಲಿ ನಾವು ಸೋತು ಹೋಗಿದ್ದೇವೆ, ಬಿದ್ದು ಹೋಗಿದ್ದೇವೆ, ಬದಲಾಗಿದ್ದೇವೆ, ಚಂಚಲರಾಗಿದ್ದೇವೆ. ಆದರೂ ದೇವರನ್ನು ಆಶೀರ್ವಾದ ಮಾಡಿ ತನ್ನ ವಾಗ್ದಾನಗಳನ್ನು ನೆರವೇರಿಸಿದ್ದಾರೆ. ಮಾತಿಗೆ ತಪ್ಪದಂತ ದೇವರಾಗಿ ಬಂದಿದ್ದಾರೆ. ಮೋಶೆ ಹೇಳುವ ಹಾಗೆ ಅರಣ್ಯಕಾಂಡ 23:19 ದೇವರು ಮನುಷ್ಯನಂತೆ 2 ಮಾತಿನವರಲ್ಲ, ಮಾನವನಿಂದ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಲ್ಲ. ನಾನು ಹೇಳಿದ ನನಗೆ ನಡೆಯುತ್ತೇವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲ. ಮಾತು ಕೊಟ್ಟ ದೇವರು ನಮ್ಮ ಜೊತೆ ಬಂದಿದ್ದಾನೆ. ಹಾಗಾದರೆ ಪ್ರಿಯರೇ, ಈಗ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಎದುರಾಗ್ತದೆ. ಇಂಥ ನಂಬಿಕಸ್ಥನಾದಂಥ ದೇವರು, ಇಂಥ ಕೃಪಾ ಸಂಪೂರ್ಣನಾದಂಥ ದೇವರು ನಮ್ಮ ಜೀವನದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಿದಂಥ ದೇವರು, ಅತಿಶಯವಾದ ಕಾರ್ಯಗಳನ್ನು ಮಾಡಿದಂಥ ದೇವರು, ಆ ದೇವರಿಗೆ ಎಷ್ಟು ಮಟ್ಟಿಗೆ ನಾವು ವಿಧೇಯರಾಗಿ ಬದುಕಿದ್ದೇವೆ, ಎಷ್ಟು ಮಟ್ಟಿಗೆ ನಾವು ಅದನ್ನು ಆರಾಧಿಸ್ತೇವೆ ಮನಪೂರ್ವಕವಾಗಿ, ಯಥಾರ್ಥವಾಗಿ. ಪರೀಕ್ಷೆಗೂ ಮಾಡಿಕೊಳ್ಳುವುದು ಒಳ್ಳೆಯದಲ್ಲವ? ಕರೆದಂತ ದೇವರು ನಂಬಿಕಸ್ತ. ಚೆನ್ನಾಗಿ ತಿಳ್ಕೊಳ್ಳಿ. ಇದು ನನ್ನ ಸೇವಾ ಜೀವನದ 40 ವರ್ಷಗಳಲ್ಲಿ, ನನ್ನ ಜೀವಮಾನದ 78 ವರ್ಷಗಳಲ್ಲಿ ನಾನು ಕಳೆದ ಅನುಭವದಲ್ಲಿ ಕಂಡಂತ ಸಾಧ್ಯತೆಗಳಿಲ್ಲ. ಎಷ್ಟು ಪ್ರೀತಿ ಮಾಡಿದ್ದಾರೆ, ಪಾಪಿಗಳಾಗಿದ್ದಾಗಲೇ ಪ್ರೀತಿ ಮಾಡಿರುತ್ತದೆ. ಕೃಪೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿದೆ, ವಾಗ್ದಾನಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿದೆ. ದಿನ ದಿನವೂ ಆತನ ಕೃಪೆಯ ಅನುಭವದಲ್ಲಿ ಸಾಗ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಈ ಭಕ್ತಿ ಭಾವನೆಯಿಂದ, ಪೂಜ್ಯ ಭಾವದಿಂದ ಈಗ ನಾವು ದೇವರ ವಾಕ್ಯತೆಯನ್ನು ಮಾಡೋಣ. ನಿಶ್ಚಯವಾಗಿ ದೇವರು ನಮ್ಮ ಸಂಗಡ ಮಾತನಾಡುವ ಮನುಷ್ಯರಿಗೆ ಮಾತನಾಡುವ ದೇವರು ನಮ್ಮ ದೇವರು ಮಾತನಾಡುವ ವಾಕ್ಯಗಳ ಮೂಲಕ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ. ನಮ್ಮ ಪೂರ್ವಿಕರ ಸಂಗಡ ಮಾತನಾಡಿದ್ದಾರೆ, ನಮ್ಮ ಹಿರಿಯರ ಸಂಗಡ ಮಾತನಾಡಿದ್ದಾರೆ, ನಮ್ಮ ಪಿತೃಗಳ ಸಂಗಡ ಮಾತನಾಡಿದ್ದಾರೆ, ನಮ್ಮಲ್ಲಿದ್ದವರು ನಿದ್ರೆಗೆ ಸಾಗಿದವರ ಸಂಗಡ ದೇವರು ಮಾತನಾಡಿದ್ದಾರೆ. ಈಗ ಅದೇ ದೇವರು ನಮ್ಮ ಮಕ್ಕಳ ಸಂಗಡ ಅದೇ ದೇವರು ಮಾತನಾಡ್ತಾರೆ. ಇಲ್ಲಿಗೆ ಏಕವಾದಂತ ಈಗ ಸಂಗತಿ ಯಾವುದಂತ ಹೇಳಿದ್ರೆ ಬಹಳ ಅದ್ಭುತವಾದಂಥ ಸಂಗತಿ. ಅಭಿಷೇಕಿಸಲ್ಪಟ್ಟವರ ಒಂದು ಸೇವೆ, ತದನಂತರ ಕ್ರಿಸ್ತನಿಗಾಗಿ ನಾವು ಎಷ್ಟು ಮಟ್ಟಿಗೆ ಪರಿಮಳವಾದ ಜೀವಿತ ನಮ್ಮದಾಗಿದೆ ಎಂಬುದಾಗಿ ಫ್ರ್ಯಾಂಕ್ ರೇಕ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ಎಷ್ಟು ಮಟ್ಟಿಗೆ ನಾವು ಅದನ್ನ ಪ್ರತಿನಿಧಿಗಳಾಗಿ, ಎಷ್ಟು ಮಟ್ಟಿಗೆ ಆತನ ಸಾಕ್ಷಿಗಳನ್ನು ನಾವು ಜೀವಿಸಿದ್ದಾರೆ. ಸತ್ಯವಿಧದ ಆಧಾರಿತವಾದಂಥ ಸಂಗತಿಗಳಿಗೆ ನಾವು ಧ್ಯಾನ ಮಾಡಲಿದ್ದೇವೆ. ಪ್ರಾರಂಭದಲ್ಲಿ ಮೋಶೆ ಬರೆದಂತ ವಿಮೋಚನ ಕಾಂಡ 29ನೇ ಅಧ್ಯಾಯ. ದಯಮಾಡಿ ತೆಗಿರಿ, ಸತ್ಯವೇದ ಇರೋ ಮಾತು ತೆಗಿರಿ. ಇಲ್ಲದೆ ಇರೋರು ದಯಮಾಡಿ ಭಕ್ತಿ ಭಾವದಲ್ಲಿ ಕೇಳಿಸ್ಕೊಳ್ರಿ. ನಿಮಗೆ ಟಿವಿ ಇದೆ, ದಯಮಾಡಿ ಕೇಳಿಸ್ಕೊಳ್ಳಿ. ವಿಮೋಚನ ಕಾಂಡ 29ನೇ ಅಧ್ಯಾಯ ಪ್ರಾರಂಭದ 9 ವಚನಗಳಲ್ಲಿ ದೇವರು ತನ್ನ ಸೇವೆಗೋಸ್ಕರ, ಯಾಜಕ ಸೇವೆಗೋಸ್ಕರ ದೇವರು ಕೆಲವರನ್ನು ಆರಿಸಿಕೊಳ್ತಾರೆ. ಎಲ್ಲರನ್ನು ಅವರವರವರ ಕೆಲಸ ಮಾಡಬೇಕಾಗಿತ್ತು, ಅವರವರ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕಾಗಿತ್ತು, ಯಥಾರ್ಥವಾಗಿ ಮಾಡಬೇಕಾಗಿತ್ತು, ದೇವರು ಮೆಚ್ಚುವಂತ ರೀತಿಯಲ್ಲಿ ಮಾಡಬೇಕಾಗಿತ್ತು.
ಅದೇನಾದರೂ ಉಲ್ಲಂಘನೆ ಮಾಡಿದ್ರೆ ದೇವರ ನ್ಯಾಯ ಬೇಕು, ಅವ್ರ ಮೇಲೆ ಬರ್ತಾ ಇತ್ತು. ಈ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಯಾಚಕ ಸೇವೆಗೆ ಲೇವಿ ಕುಟುಂಬ ದೇವರು ಆರಿಸಿಕೊಳ್ತಾರೆ. ಯಾಚಕ ಸೇವೆಗೆ ಲೇವಿ ಕುಟುಂಬ, ಆರೋನನ ಕುಟುಂಬ ದೇವರು ಆರಿಸ್ಕೊಳ್ತಾರೆ. ಆರಿಸ್ಕೊಂಡಿದ್ದಾದ್ಮೇಲೆ ಅವನ ಒಂದು ಆರ್ಡಿನೇಷನ್ ಯಾವ ರೀತಿ ಇರಬೇಕೆನ್ನುವುದಾಗಿ ಪ್ರಾರಂಭದ ಮೊದಲನೇ ಅಧ್ಯಾಯದಿಂದ 9ನೇ ವಚನದವರೆಗೆ ಸವಿಸ್ತಾರವಾಗಿ ಬರೆಯಲ್ಪಟ್ಟಿದೆ. ಆ ಯಾಜಕನು ಎಂಬುವನು ತನ್ನ ಜೀವಮಾನವೆಲ್ಲ ದೇವರನ್ನು ಸ್ತುತಿಸುವನು, ಕೊಂಡಾಡುವನು, ಎಲ್ಲಾ ಸಮಯಗಳಲ್ಲಿ ದೇವರನ್ನೇ ಹಾಕಿಕೊಳ್ಳುವನಾಗಿರ್ಬೇಕು. ಎಲ್ಲ ವಿಷಯಕ್ಕಾಗಿ ಅವನಿಗೊಂದು ಭಯ ಇತ್ತು. ನಾನು ಇರುವಂತಹ ಎಲ್ಲ ಸ್ಥಳಗಳಲ್ಲಿ ನಾನು ಆರಾಧನೆ ಮಾಡುವಂತ, ಸ್ತುತಿಸುವಂತ, ಯಜ್ಞ ನೈವೇದ್ಯಗಳನ್ನು ಸಮರ್ಪಣೆ ಮಾಡುವಂತ ದೇವರು ಪರಿಶುದ್ಧನೆಂಬುದಾಗಿ ಆ ಆರೋನ ಸಂತತಿಯ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಈಗ ಹೇಳಕ್ ಹೋಗ್ಬೇಡಿ. ಇಸ್ರಾಯೇಲ್ ಅರಸನು ಬರ್ತಾನೆ, ಅವನ ಹೆಸರು ನಾನು ಹೇಳೋದಿಲ್ಲ, ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಒಬ್ಬ ಅರಸನು ಬರ್ತಾನೆ. ಇಸ್ರಾಯೇಲ್ ಅರಸನು ಸುಮಾರು ವರ್ಷಗಳ ಅರಸನಾಗಿದ್ದವರು ಒಂದು ದಿವಸ ದೇವರಿಗೆ ಧೂಪ ಹಚ್ಚುವುದಕ್ಕಾಗಿ ನಾನು ಮಾಡ್ತೀನಿ ಅಂತ ಪ್ರಶ್ನೆ ಜನ ಕೇಳಿಸ್ಕೊಳ್ಳಿ. ಆಗ ಆರೋನ ವಂಶದವರು, ಯಾಜಕ ವಂಶದವರು ಹೇಳ್ತಾರೆ, ದೇವರಿಗೆ ಧೂಪ ಹಾಕುವುದು ನಿನ್ನ ಕೆಲಸ ಅಲ್ಲ, ಅದಕ್ಕೋಸ್ಕರ ಯಾಜಕರು ಇದ್ದಾರೆ, ಅದು ನಿನ್ನ ಕೆಲಸ ಅಲ್ಲ. ಎಚ್ಚರಿಸ್ತಾರೆ, ಅದು ನಿನ್ನ ಕೆಲಸ. ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರಿಗೆ ಸ್ತೋತ್ರ ನೈವೇದ್ಯಗಳು ಸಲ್ಲಿಸುವುದಕ್ಕಾಗಿ ಒಂದು ಒಂದು ಜನಾಂಗ ಉಂಟು, ಅಥವಾ ಒಬ್ಬ ಯಾಜಕರು ಉಂಟು, ಅವರು ಮಾತ್ರ ಮಾಡಬೇಕು. ದೇವರಿಗೆ ಧೂಪ ಹಚ್ಚುವಂಥದ್ದು ನಿನ್ನ ಕೆಲಸ ಅಲ್ಲ. ಎಚ್ಚರಿಸ್ತಾರೆ, ಆದ್ರೆ ಅವರು ಎಚ್ಚರಿಕೊಳ್ಳಬೇಕು. ನಿಮಗೆ ಗೊತ್ತಿರಬಹುದು ಈಗ ಯಾರು ಅರಸನು ಅಂತ. ಅವನೇ ದೇವರಿಗೆ ಧೂಪ ಹಚ್ಚೋದಕ್ಕೆ ಹೋಗ್ತಾರೆ, ಎಚ್ಚರಿಕೆ ಮುಂದೆ ಕೊಡ್ತಾರೆ, ಅದು ಎಚ್ಚೆತ್ಕೊಳ್ಳೋದಿಲ್ಲ. ಅವನೇ ಮುಂದೆ ಹೋಗಿ ದೇವರಿಗೆ ಧೂಪ ಹಾಕ್ತಾರೆ. ಆದ್ರೆ ಅವನ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದ್ರೆ, ಧೂಪ ಹಚ್ಚುವಾಗಲೇ ಕುಷ್ಠ ರೋಗ ಆಗ್ತದೆ. ಕುಷ್ಠ ರೋಗಿಯಾಗಿ ಸಾಯ್ತು. ಆ ಅರಸು ಹೋಮರ್ಗೆ ಕೊಡ್ತಾ ಇರೋದು ಆ ಅರಸು ದೇವರ ಮಾತನ್ನು ಉಲ್ಲಂಘನೆ ಮಾಡಿದವರು. ದಯಮಾಡಿ ಕೇಳಿಸ್ಕೊಳ್ಳಿ, ದೇವರು ಪ್ರೀತಿಸುವವರು ಅದೇ ಸಮಯಕ್ಕೆ ದೇವರು ದಯಿಸುವ ಆಜ್ಞೆಯಾಗಿದ್ದಾರೆ. ದೇವರು ಎಚ್ಚರಿಸ್ತಾನೆ, ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರ್ತದೆ. ಇದು ದೈವ ಸಿದ್ಧಾಂತ, ದೈವ ತತ್ವ. ಇದು ಈಗ ನಾವು ಸಾಕ್ತಾ ಇದ್ದೇವೆ. ಈಗ ಯಾಜಕ ಮಾಡಿದಾಯ್ತು ಸೇವೆ, ಯಾರು ಅಂತ ಗೊತ್ತಾಯ್ತು ನನಗೆ, ಎಂಥವ್ರು ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತಾಯ್ತು. ಅದು ಹಳೆ ಒಡಂಬಡಿಕೆ ಸಂಗತಿ ಅದಲ್ಲ. ಹೊಸ ಒಡಂಬಡಿಕೆ, ಹೊಸ ನಿಬಂಧನೆಯಲ್ಲಿ ಎಲ್ಲವೂ ಬದಲಾಗುತ್ತದೆ. ಅದಕ್ಕೆ ಇದನ್ನು ಹೊಸ ಒಡಂಬಡಿಕೆ ಅಂತ ಕರೆಯುತ್ತಾರೆ. ಹೊಸ ಒಡಂಬಡಿಕೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಎಫೆಸ ಸಭೆಗೆ ಬನ್ನಿ. ಅದಕ್ಕೂ ಮುಂಚಿತವಾಗಿ ಪೇತ್ರನು ಬರೆದ ಮೊದಲನೇ ಪೇತ್ರ 2ನೇ ಅಧ್ಯಾಯ ದಯಮಾಡಿ ತೆಗಿರಿ. ಈ ವಚನ ದಯಮಾಡಿ ಎಲ್ಲರೂ ಓದ್ತೀರಾ ಒಂದ್ಸಾರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಕೊನೆ ಭಾಗದಲ್ಲಿ ದೇವರು ಹಾಕಿಕೊಂಡ ಜನಾಂಗವು, ಅಲ್ಲಿ ನೋಡಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ. ಎಸ್, ದೇವರಾದುಕೊಂಡ ಜನಾಂಗವು, ಆಮೇಲೆ ಒಂದು ಒಟ್ಟಿಗೆ ಓದಬೇಕು. ನೀವು ಯಾವ ರೀತಿ ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ, ಊಟ ಮಾಡಿ 3 ದಿವಸ ಆಗಿದೆ, ಆ ರೀತಿ ಮಾತಾಡ್ತಾ ಇದ್ದೀರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ, ದೇವರಾದುಕೊಂಡ ಜನಾಂಗದಲ್ಲಿ ನೋಡಿ. ಎಸ್, ನೀವು ಮೊದಲು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ದಯಮಾಡಿ ಕೇಳಿಸ್ಕೊಳ್ಳಿ, ಇದು ಹೊಸ ಒಡಂಬಡಿಕೆ ಸಂದೇಶ.
ಯಾರ್ಯಾರು ಯೇಸುವಿನ ರಕ್ತದಲ್ಲಿ ತಮ್ಮ ಪಾಪ ಅಪರಾಧ ದೋಷಗಳನ್ನು ತೊಳೆದುಕೊಂಡು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಅವರೆಲ್ಲರೂ ಯಾಚಕರು. ಅವರೆಲ್ಲರೂ ದೇವರ ಪ್ರತಿನಿಧಿಗಳು. ಅವರೆಲ್ಲರೂ ದೇವರನ್ನು ಆರಾಧಿಸುವರು, ಸ್ತುತಿಸುವರು, ಕೊಂಡಾಡುವರು, ಘನಪಡಿಸುವರು, ಹಿಂಬಾಲಿಸುವರು, ಪ್ರಚುರಪಡಿಸುವರು, ಸುವಾರ್ತೆ ಸಾರುವವರು ಅವರೇ. ಇದು ಹೊಸ ಒಡಂಬಡಿಕೆ ಸಂದೇಶ. ಅಂದು ನಾವು ಬೆಳಪಟ್ಟವರಾಗಿದ್ದೆವು, ಈಗ ಕ್ರಿಸ್ತನಲ್ಲಿ ನಾವು ಅಂದು ನಾವು ಅನ್ಯರಾಗಿದ್ದೆವು, ಆದರೆ ಈಗ ನಾವು ಕ್ರಿಸ್ತನಲ್ಲಿ ಧನ್ಯರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಅಂದು ನಾವೇನಾಗಿದ್ದೆವು? ಅನ್ಯರು. We were called as the Gentiles. ಆದರೆ ಯಾವಾಗ ಯೇಸುವಿನ ಮೇಲೆ ವಿಶ್ವಾಸವಿದ್ದೇವೆ, ಯೇಸುವನ್ನು ನಂಬಿದ್ದೇವೆ, ಯಾವಾಗ ನಾವು ಆತನ ರಕ್ತದಲ್ಲಿ ನಮ್ಮ ಪಾಪ ಅಪರಾಧ ದೋಷಗಳನ್ನು ತೊಳೆದುಕೊಂಡಿದ್ದೇವೆ, ಈಗ ನಾವು ಪರಿಶುದ್ಧರು ಮಾತ್ರವಲ್ಲ, ಈಗ ಆ ದೇವರ ಮುಂದೆ ನಾವೇನಾಗಿದ್ದೇವೆ? ಧನ್ಯರಾಗಿದ್ದೇವೆ. We are called as a blessed people. ದೇವರಿಗೆ ಸ್ತೋತ್ರ. ಈಗ ನಾನು ಎಫೆಸ್ ಸಭೆಗೆ ನಾನು ಹೋಗ್ತಾ ಇದ್ದೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಇಲ್ಲಿ ಪೌಲನು ಎಫೆಸ ಸಭೆಗೆ ಬಹಳ ಒಂದು ಅದ್ಭುತವಾದ ಸಂದೇಶ ಕೊಡ್ತಾರೆ. ಎಫೆಸದವರನ್ನು ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕಾಗಿ ಅವರು ಪ್ರೋತ್ಸಾಹ ಮಾಡ್ತಾರೆ. ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಲೌಕಿಕವಾಗಿ ಆಮೇಲೆ, ಶಾರೀರಿಕವಾಗಿ ಆಮೇಲೆ, ಇನ್ನೊಂದು ರೀತಿ ಆಮೇಲೆ. ಆದರೆ ವಿಶ್ವಾಸಗಳು ಅನ್ನಿಸಿಕೊಂಡು ಮೊದಲು ದೈವಿಕವಾಗಿ ಬೆಳೆಯಬೇಕು, ಸ್ಪಿರಿಚುವಲ್ ಗ್ರೋತ್. ಅವನು ಬಹಳ ಚೆನ್ನಾಗಿ ಹೇಳ್ತಾರಲ್ಲ, ನಾವು ಹಸು ಕೂಸುಗಳಂತೆ ಇರಬಾರದು. ದಿನೇ ದಿನೇ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೀತಾ ಇರಬೇಕು. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಯಾವಾಗ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ದೇವರ ಸಂಬಂಧದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನೆಲೆಗೊಂಡಿರ್ತೇವೆ, ಆಗ ವಾಕ್ಯೋಪದೇಶ ನಮ್ಮನ್ನು ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ಸೋತು ಹೋಗಿದ್ದೇವೆ, ಎಲ್ಲಿ ನಾವು ಬದಲಾಗ್ತಾ ಇರ್ತೇವೆ, ಎಲ್ಲಿ ದೇವರನ್ನು ಮರೆತು ಜೀವಿಸ್ತಾ ಇದ್ದೇವೆ, ಈ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇರ್ತದೆ. ಬರೀ ಭಾನುವಾರ ಮಾತ್ರ ಓದೋದಲ್ಲ, ಬರೀ ಭಾನುವಾರ ಮಾತ್ರ ಸತ್ಯವಿದೆ ತೆಗೆಯುವಂಥದ್ದಲ್ಲ. ದಿನವೂ ನಾನು ದೇವರೊಂದಿಗೆ ನಾನು ಸಾಧಬೇಕು. ನನಗೆ ದೇವರ ಭಯವಾಗಿರಬೇಕು. ನನ್ನ ನೋಡುವಂಥ ದೇವರೊಬ್ಬನಿದ್ದಾನೆ. ಮನುಷ್ಯ ಆಮೇಲೆ ಮೊದಲು ನನ್ನ ನೋಡುವಂತ ದೇವರು ಬಾಧನಿದ್ದಾನೆ. ಆ ಭಯ ನನ್ನಲ್ಲಿದ್ರೆ ಮಿಕ್ಕಿದೆಲ್ಲ ಸರೋಗ್ತದೆ. ಆ ಭಯನೇ ನನ್ನಲ್ಲಿಲ್ಲ ಅಂದ್ರೆ ತದನಂತರ ನಡೆಯುವಂಥದ್ದೆಲ್ಲವೂ ಅಪಸ್ವರ. ತದನಂತರ ಆಗುವಂಥದ್ದೆಲ್ಲವೂ ಅಪಸ್ವರವೇ ನಮ್ಮ ಬದುಕು. ನಮ್ಮ ಆಲೋಚನೆಯಲ್ಲಿ ಅಪಸ್ವರ ಇರ್ತದೆ, ನಮ್ಮ ಕ್ರಿಯೆಗಳಲ್ಲಿ ಅಪಸ್ವರ, ನಿರ್ಧಾರಗಳಲ್ಲಿ ಅಪಸ್ವರ ಇರ್ತದೆ. ಯಾಕಂದ್ರೆ ನಮ್ಮ ಇಷ್ಟಕ್ಕೆ ನಾವು ಮಾಡುವಂಥದ್ದಲ್ವಾ, ದೇವರ ಚಿಂತೆಗೆ ನಮ್ಮನ್ನು ಒಪ್ಪಿಸ್ಕೊಳ್ಳೋದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ಇದು ನಿಮಗೆ ಒಂದು ವಿಚಿತ್ರವಾದ ಸಂದೇಶ ಇರ್ಬೋದು, ಯಾಕಂದ್ರೆ ನಾನು ವಿಚಿತ್ರ ವ್ಯಕ್ತಿ. ನಾನು ಅಷ್ಟೇ. ಕ್ರಿಸ್ತನ ಸಾಮೂಹಿಕತೆಯಲ್ಲಿ ಬೆಳಬೇಕು. ಪೌಲನು ಎಲ್ಲಾ ಸಭೆಗಳಿಗೂ ಒಂದು ಮಾತು ಹೇಳ್ತೇನೆ, ನೀವು ಕ್ರಿಸ್ತನನ್ನು ಧರಿಸಿಕೊಂಡ್ರಿ, ಕ್ರಿಸ್ತನ ಸಾಮೂಹಿಕತೆಯಲ್ಲಿ ಬೆಳೆರಿ. ನಿಮ್ಮ ಜೀವನದಲ್ಲಿ ಬೇರೆ ಯಾವ ಮಾದರಿ ಅಲ್ಲ, ಯೇಸುವೇ ನನಗೆ ಮಾದರಿ. ಪ್ರೀತಿ ಮಾಡುವ ವಿಷಯದಲ್ಲಿ, ಪ್ರಾರ್ಥಿಸುವುದ ವಿಷಯದಲ್ಲಿ, ವಾಕ್ಯ ಧ್ಯಾನ ಮಾಡುವುದ ವಿಷಯದಲ್ಲಿ, ಸಂಬಂಧಗಳ ವಿಷಯದಲ್ಲಿ ನನಗೆ ಯೇಸುವೇ ಮಾದರಿ. ಬೇರೆ ಯಾವುದು ಬೇಡ. ಬೇರೆ ಯಾರು ನಾವು ಮಾದರಿಯಾಗಿ ಇಟ್ಕೊಳ್ಳೋದಿಲ್ಲ ನಾವು. ಯಾಕಂದ್ರೆ ಯೇಸು ಎಲ್ಲ ವಿಷಯಗಳಲ್ಲಿ ತನ್ನ ಮಕ್ಕಳಿಗೆ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ನಾವು ಹಿಂದೆ ಏನಾಗಿದ್ದೇವೆ ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ನಮ್ಮ ಮಾತು ಸರಿ ಇರಲಿಲ್ಲ. ಇಲ್ಲಿ ಪೌಲನು ಹೇಳ್ತಾರಲ್ಲ, 5ನೇ ಅಧ್ಯಾಯ 4ನೇ ವಚನದಲ್ಲಿ ಹೊಲಸು ಮಾತು ಇತ್ತು, ಹುಚ್ಚು ಮಾತು ಇತ್ತು, ಕೊಚ್ಚೋದೆಲ್ಲ ಮಾತಿತ್ತು, ಬೇಡವಾದ ಸಂಗತಿಗಳು, ಬೇಡವಾದ ಆಲೋಚನೆಗಳು, ಬೇಡವಾದ ಮಾತುಗಳು ನಮ್ಮ ಜೀವನದಲ್ಲಿ ಇರ್ತಾ ಇತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ವಿರುದ್ಧವಾದದ್ದೇ ನಮ್ಮ ಜೀವನದಲ್ಲಿ ಇದ್ದಿತ್ತು. ಅದು ನಮ್ಮ ಮೇಲೆ ದೊರೆತನ ಮಾಡ್ತಾ ಇತ್ತು. ಅದಕ್ಕೆ ನಾವು ಗುಲಾಮರಾಗಿದ್ದೇವೆ. ಹೀಗಾಗಿ ಏನಾಗ್ತದೆ, ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದ ಕಳ್ಕೊಳ್ತಾ ಇದ್ವಿ. ನಾವು ದೇವರು ಕೊಡೋದಕ್ಕೆ ಸಿದ್ಧನಿದ್ದ, ಆದರೆ ನಮ್ಗೆ ಹೊಂದ್ಕೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ. ಹಣೆ ಒಡಂಬಡಿಕೆಯಲ್ಲಿ ದೇವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದ, ನಾನು ಕೂಗಿದಾಗಲೇ ಬರಲಿಲ್ಲ, ಈಗ ನೀವು ಕೂಗ್ತಾ ಇದ್ದೀರಿ. ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ಇಕ್ಕಟ್ಟು ಬಂದಾಗ, ಅನಾರೋಗ್ಯ ಬಂದಾಗ ನೀವು ನನ್ನನ್ನು ಕೂಗ್ತಾ ಇದ್ದೀರಿ. ಆಗ ನೀವು ನಿಮ್ಮ ಕೂಗನ್ನು ಕೇಳಿಸ್ಕೊಳ್ಳೋದಿಲ್ಲ.
ನಾನು ಎಚ್ಚರಿಸುವಾಗ ನೀವು ಎಚ್ಚೆತ್ತುಕೊಳ್ಳಿಲ್ಲ. ಯಾವುದು ನನ್ನ ಮಾತಲ್ಲ, ಸತ್ಯವೇದದ ಮಾತು. ಕತ್ತೆ ಕಾದವರು ಹೇಳಕ್ ಬಂದವನಲ್ಲ ನಾನು. ಈಗ ನೀವು ಬಂದಿದ್ದೀರಿ, ಕಷ್ಟ ಬಂದಿದೆ, ಇಕ್ಕಟ್ಟು ಬಂದಿದೆ, ಸಾಲದ ಹೋರಾಟ, ಅನಾರೋಗ್ಯ, ಇನ್ನೊಂದು ಮತ್ತೊಂದು ಮಗದೊಂದು ಬಂದಿದೆ. ಈಗ ಕೂಗ್ತಾ ಇದ್ದೀರ, ನಾನು ಉತ್ತರ ಕೊಡೋದಿಲ್ಲ. ಇದು ನನ್ನ ಸಿದ್ಧಾಂತ. ದೇವರು ಹೇಳ್ತಾ ಇದ್ರು, ನನ್ನ ಸಿದ್ಧಾಂತ. ಪ್ರಿಯ ಸಹೋದರ ದೇವರ ದೃಷ್ಟಿಯಲ್ಲಿ ಎಷ್ಟು ಮಟ್ಟಿಗೆ ನಾನು ಯೋಗ್ಯ, ನಿಜವಾಗ್ಲೂ ಆತನ ಬಡಿಸ್ತಾ ಇದ್ದಿಲ್ಲ, ನಿಜವಾಗ್ಲೂ ಆತನ ವಿಧೇಯನಾಗಿ ಬದ್ಧನಾಗಿ ಜೀವಿಸ್ತಾ ಇದ್ದಿಲ್ಲ, ಅಥವಾ ಇನ್ನು ಲೋಕದಲ್ಲೇ ಅಂದುಕೊಂಡಿದ್ದೇನ. ಲೋಕದ ಆಶೆ ಎಲ್ಲ ಹೋಗ್ತದೆ ಸಹೋದರಿಯರೇ. ಲೋಕದಿಂದ ಕಣ್ಣಿನ ಆಶೆ, ಬದುಕು, ಬಾಳಿನ ಡಂಬ, ಇದೆಲ್ಲ ದೇವರಿಂದ ಬಂದಿದ್ದಲ್ಲ, ಇದು ಮನುಷ್ಯರಿಂದ ಬಂದಿದೆ. ಯಾವಾಗ ಬರೆದ ಮೊದಲ ಪತ್ರಿಕೆ 7ನೇ ಅಧ್ಯಾಯ 15-16 ಲೋಕವನ್ನಾಗಲಿ ಲೋಕದಲ್ಲಿ ಇರುವವರನ್ನಾಗಲಿ ಪ್ರೀತಿ ಮಾಡಬೇಕು. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು, ಬಾಳಿನ ಡಬ್ಬ, ಯಾವುದು ಕೂಡ ದೇವರಿಂದ ಬಂದಿಲ್ಲ, ಮನುಷ್ಯರಿಂದ ಬಂದಿಲ್ಲ. ಇಟ್ಸ್ ಎ ಕ್ರಿಯೇಷನ್ ಆಫ್ ಹ್ಯೂಮನ್ ಕೈಂಡ್, ಹ್ಯೂಮನ್ ನೇಚರ್. ಆದ್ರೆ ಬಹಳ ಅದ್ಭುತವಾಗಿ ಮುಕ್ತಾಯ ಆಗ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವುದು ಹಾಗೆ ನೆರವೇರಿಸುವುದು. Those who does the will of God, they live forever and ever. ಯಾವ ದೇವರ ಚಿತ್ತವನ್ನು ನೆರವೇರಿಸ್ತಾರೆ, ಯಾರು ದೇವರ ಚಿತ್ತಕ್ಕೆ ಒಳಪಟ್ಟವರಾಗಿರ್ತಾರೆ, ದೇವರ ಜೊತೆ ಬರ್ತಾನೆ. ನನ್ನ ಮಕ್ಕಳ ಜೊತೆ ಬಂದಿದ್ದಾನಲ್ವಾ, ಬರ್ತಾನೆ ಇದ್ದ, ಬೇಗದಲ್ಲಿ ಬರ್ತಾ ಇದ್ದ, ಅಗ್ನಿಸ್ತಂಭದಲ್ಲಿ ಕೂಡ ಬರ್ತಾ ಇದ್ದ. ಓದಿದ್ರೆ ಬೈಬಲ್. ಅದೇ ದೇವರು ನಂಬಿಕಸ್ತು. ದಟ್ ಈಸ್ ದ ಫೇತ್ಫುಲ್ನೆಸ್ ಆಫ್ ಗಾಡ್. He is faithful, but I am not faithful. ಒಪ್ಕೊಳ್ತೀರೆ, ಮನಸ್ಸಲ್ಲೇ ಹೇಳಿ, ಹೌದು ತಪ್ಪಾಯ್ತು ದೇವ, ನೀನು ನಂಬಿಕಸ್ತನು, ನಾನು ನಂಬಿಕಸ್ತನಲ್ಲ. ಲೋಕನೇ ಹಿಂಬಾಲಿಸ್ತದೆ, ಆ ಲೋಕ ನಶಿಸಿ ಹೋಗ್ತದೆ, ಎಲ್ಲವೂ ಮಾಯವಾಗ್ತದೆ. ಅದನ್ನು ನಾವು ನಂಬ್ಕೊಂಡು ಬಂದಿದ್ದಾರೆ. ಸಹೋದರ ಸಹೋದರಿ, ಲೋಕ ಬೇರೆ, ಸತ್ಯವೇದ ಬೇರೆ. ಲೋಕದ ಸಂದೇಶ ಬೇರೆ, ಲೌಕಿಕ ಜೀವನ ಬೇರೆ, ಆಧ್ಯಾತ್ಮಿಕ ಜೀವನ ಬೇರೆ. ಆಶೀರ್ವಾದ ಬೇಕಾ, ಸಮಾಧಾನ ಬೇಕಾ, ದೇವರ ಕೃಪೆ ನೀನು ನಿಭಾಯಿಸಬೇಕಾ, ದೇವರ ಆಶೀರ್ವಾದ ನೀನು ಜೊತೆಬೇಕಾ, ದೇವರು ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಬೇಕಾ, ದೇವರು ನಿನ್ನ ಕುಟುಂಬನ ಆಶೀರ್ವಾದ ಮಾಡಬೇಕಾ. ದೇವರಿಗೆ ಬೆಳ್ಳಿನೂ ಬೇಡ, ಬಂಗಾರನೂ ಬೇಡ. ದೇವರ ಕುಟುಂಬದ ಬೆಳ್ಳಿನೂ ಬೇಡ, ಬಂಗಾರನೂ ಬೇಡ. ಯಾಕೆ ಬೇಡ? ಯೆಶಾಯ 66 ಪ್ರಾರಂಭ ಹೇಳ್ತಾರೆ, ಯೆಹೋವನಿಗೆ ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವು ನಿನ್ನ ಮನೆಯನ್ನು ಕಟ್ಟಿಕೊಡುವಿರಿ, ಇದೆಲ್ಲ ನನ್ನ ಕೈಯಲ್ಲಿ ಇರಿಸಿದ್ದು, ನಾನು ಕಟಾಕ್ಷಿಸುವಿ ಅಂತ ಹೇಳಿದ್ರೆ, ಅವನು ದೀನನು, ಮನವರಿದವನು, ನನ್ನ ಮಾತಿಗೆ ಬಾಯ್ಪಡುವುದಾಗಿರುವವನೇ. ನನ್ನ ಮಾತ ದೇವ್ರ ಮಾತ. ನನ್ನ ಮಾತಾದ್ರೆ ತಗೊಳಕ್ ಹೋಗ್ಬೇಡಿ. ದೇವರು ಸತ್ಯವಾಗಿ ನಿಜವಾಗಿ ಬರೆದಂತ ಮಾತುಗಳು, ನಿನ್ನ ಶ್ರೇಯಸ್ಸಿಗಾಗಿ, ನಿನ್ನ ಅಭಿವೃದ್ಧಿಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಮಕ್ಕಳಿಗಾಗಿ ಬರೆದಂತ ಸಂಗತಿಗಳು. ನನ್ನ ಪ್ರಿಯ ಸಹೋದರ ಸಹೋದರಿ, ಐಸು ನಮ್ಮ ಜೊತೆ ಬರ್ತದೆ. ತನ್ನ ಸೇವೆ ನಮಗೆ ಕೊಟ್ಟಿದ್ದಾರೆ. ಮಾಡು ಮಗನಿಗೆ ಮಾಡು. ಸ್ವಾರ್ಥ ಸಾಲು ಅನೇಕರು ನನ್ನ ಮಂದಿಗೆ ಕರ್ಕೊಂಡು ಬಾ, ನನ್ನ ಹಟ್ಟಿಗೆ ನೀನು ಕರ್ಕೊಂಡು ಬಾ. ಲೂಕನ್ ಬರೆದ ಸುವಾರ್ತೆ ಬರ್ತಾ ಇದ್ದೀನಿ ಈಗ. ಲೂಕನ್ ಬರೆದ ಸುವಾರ್ತೆ ಕೇಳಿಸ್ಕೊಂಡೆ ಮಾಡ್ತಿದ್ರಿ. ಲೂಕನ್ ಬರೆದ ಸುವಾರ್ತೆ. ಪ್ಲೀಸ್ ಕಮ್ ಟು ದ ಗಾಸ್ಪಲ್ ಆಫ್ ಲೂಕ್. ಎಸ್ ನಾನು ಓದ್ತಿದ್ದೆ, ಮಾಡಿ ಕೇಳಿಸ್ಕೊಂಡ್ರಿ. 10ನೇ ಅಧ್ಯಾಯ. ನೀವು ಓದಿದ್ದಂತ ವೇದ ಭಾಗನೇ ನಾನು ಪ್ರಸಂಗ ಮಾಡಿದಿರೋದು, ಬೇರೆ ಯಾವ್ದು ಹೇಳ್ತಲ್ಲ. ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ಏನಂತ ಪ್ರಾರಂಭ ಆಗ್ತದೆ ಮಾಡಿ ಕೇಳಿಸ್ಕೊಳ್ಳಿ. ಸರ್ ಕೇಳ್ಕೊಳ್ಳಿ. ಸತ್ಯವೇದದಲ್ಲಿ ಒಂದು ಪದ ಕೂಡ ಬಹಳ ಪ್ರಾಮುಖ್ಯವಾದದ್ದು.
ಇದಾದ ಮೇಲೆ ಸ್ವಾಮಿ ಅಂದರೆ ಯೇಸು ಕ್ರಿಸ್ತನು ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ಕೇಳಿಸ್ಕೊಳ್ಳಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳಿಸಿದ್ರು. ತಾನು ಹೋಗ್ಬೇಕಾಗಿತ್ತು, ಕೇಳಿಸ್ಕೊಳ್ತಾ ಇದ್ರಲ್ಲ, ತಾನು ಮಾಡಬೇಕಾಗಿತ್ತು, ತಾನು ಸುವಾರ್ತೆ ಹೇಳಬೇಕಾಗಿತ್ತು, ತಾನು ಜನರು ರಕ್ಷಿಸಬೇಕಾಗಿತ್ತು. ಆದರೆ ಅದೇ ಯೇಸು ಮನುಷ್ಯರಿಗೆ ಒಂದು ಅವಕಾಶ ಕೊಡ್ತಾರೆ. ಯು ಗೋನ್ ಪ್ರೊಕ್ಲೈಮ್, ನೀ ಹೋಗಿ ಸುವಾರ್ತೆ ಹೇಳಬೇಕು, ನೀ ಹೋಗಿ ದೇವರನ್ನು ಬಿಡಿಸ್ರಿ, ನೀ ಹೋಗಿ ರೋಗ ಸ್ವಸ್ಥತೆ ಕೊಡ್ರಿ. ಇದು ನಾನು ಮಾಡಬೇಕಾಗಿತ್ತು, ಅದನ್ನು ನಾನು ನಿಮಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಈಗ ನೀವು ಯಾಜಕರು, ಈಗ ನನ್ನ ಯಾಜಕರು ನೀವು, ಈಗ ನೀವು ನನ್ನ ಪ್ರತಿನಿಧಿಗಳು, ನೀವು ನನ್ನ ರಾಯಭಾರಿಗಳು, ನನ್ನ ಶಿಷ್ಯರು. ಏನು ಹೊಸ್ತರ ಇದೆ ಪ್ರಸಂಗ? ಇಟ್ಸ್ ಆಲ್ ದ ಸೇಮ್ ಆರ್ಡಿನರಿ ಮೆಸೇಜ್ ಐ ಆಮ್ ಗಿವಿಂಗ್. ನಾನು ಯಾಕೆ ನಿಮ್ಮನ್ನು ಕಳಿಸ್ತಾ ಇದ್ದೇನೆ? ನೀವು ನನ್ನವರು, ನೀವು ನನ್ನ ನಂಬ್ಕೊಂಡು ಬಂದಿದ್ದೀರ. ಈಗ ಯೇಸುವರೆಲ್ಲ ಶಿಷ್ಯರಾಗಿದ್ರೆ ಈಗ 70 ಮಂದಿನ ಆರಿಸ್ಕೊಂಡಿದ್ದಾನೆ. ಅದಕ್ಕೆ ಮುಂಚೆ ಎಷ್ಟು ಜನ ಇದ್ರು? 12 ಜನ ಇದ್ರು. ಅದನ್ನು 70 ಜನ ಆರಿಸ್ಕೊಂಡು ಹಳ್ಳಿಗಳಿಗೆ ಕಳಿಸ್ತಾರೆ. 1000 ಡೈಮಂಡ್ ಕೇಳಿಸೋದು. ಅವ್ರಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುವಾರ್ತೆ ಹೇಳ್ಬೇಕು. ಚೆನ್ನಾಗಿ ಹೇಳ್ತಾರೆ, ನೀವು ಏನೇ ಹೇಳ್ರಿ, ಯಾವ ಮೆಸೇಜ್ ಲ್ಯಾಂಡ್ ಆಗ್ಬೇಕು ಅಂತಂದ್ರೆ ಒಂದು ವಿಷಯದಲ್ಲಿ ಲ್ಯಾಂಡ್ ಆಗ್ಬೇಕು ಪ್ರಸಂಗ. ಆ ವಿಷಯ ಯಾವುದು ಅಂದ್ರೆ ದೇವರ ರಾಜ್ಯ ಸಮೀಪಿಸಿ. ದಟ್ ಇಸ್ ಕನ್ಫ್ಯೂಸ್. ದೇವರು ಬಿಡಿಸ್ರಿ, ಅದ್ಭುತಗಳು ಮಾಡ್ರಿ, ರೋಗ ಸ್ವಸ್ಥತೆ ಕೊಡ್ರಿ. ಅದ್ರ ಒಂದು ವಿಷಯ ಮಾತ್ರ ಮರಿಬೇಡ್ರಿ. ಆ ವಿಷಯ ಹೇಳ್ರಿ, ದೇವರ ರಾಜ್ಯ ಬರ್ತಾ ಇದ್ದದ್ದು ಅವರಿಗೆ ಎಚ್ಚರಿಸಿ. That is very important. Healing not important. Miracle is not important. ಎಷ್ಟೋ ಜನ healing ಮಿರಕಲ್ ಅನ್ಕೊಂಡು ಅನೇಕರು ದಾರಿ ತಪ್ಪಿಸ್ತಾ ಇದ್ದಾರೆ. Do you know this? That's not a priority in our life. Proclaiming the gospel is very important. ಒಪ್ಕೊಳ್ತೀರಾ? ಒಪ್ಕೊಂಡ್ರೆ ಮನಸ್ಸಲ್ಲಿ ದೇವರಿಗೆ ಸ್ತೋತ್ರ ಹೇಳಿ. That is ultimate. ಬೆಳೆಸ್ರಿ, ರೋಗ ಸ್ವಸ್ಥತೆ ಕೊಡ್ರಿ, ಅದ್ಭುತ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಫಲಪಡಿಸ್ರಿ. ಅದು ಅಲ್ಲ. The Lord, tell them the kingdom of is coming. Kingdom of God is coming. It's very near. It's very near. That is complete message. ಇದನ್ನು ಬಿಟ್ಟು ನೀವೇನ ಅದ್ರ ಮಾತ್ರ ಹೋದ್ರೆ everything is incomplete message. Incomplete message. My God is complete God. My God is complete God. ಅದನ್ನು ಏನೇ ಮಾಡಲಿ ಪರಿಪೂರ್ಣವಾಗಿ ಮಾಡ್ತಾರೆ, ಏನೇ ಹೇಳಿ ಪರಿಪೂರ್ಣವಾಗಿ ಹೇಳ್ತಾರೆ. ಸಂದೇಹ ಇಲ್ಲ ಅಂದರೆ ಹೇಳೋದ್ರಲ್ಲಿ. ಪ್ರಿಯ ಸಹೋದರ ಸಹೋದರಿ, ಓದಿದ್ದು ಭಾಗ ಮನೆಗೆ ಓದಿ, ಮತ್ತೆ ಓದಿ, ಮತ್ತೆ ಓದಿ, ಮತ್ತೆ ಓದಿ. God will speak to you. God will speak to you. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕಾರ್ಯ ನಡೆಯುತ್ತದೆ. No doubt. That is my experience with these 78 years. It's all 78 years. God is faithful. God is faithful. ಅದನ್ನೇ ನಾನು ಮಾಡಿದ್ದೀನಿ. ಏನು ಮಾಡಿಕೊಂಡಿದ್ದು ಅದನ್ನೇ ಮಾಡಿದ್ದು. ನಾನು ಇಷ್ಟು ವರ್ಷ ಅದೇ ಮಾಡಿದ್ದು. Proclaim the kingdom of God. ದೇವರ ರಾಜ್ಯದ ಕುರಿತು ನೀವು ಹೇಳಿ. ಅದು ನೀತಿಯ ರಾಜ್ಯ. The righteous kingdom, righteous kingdom. Praise God. ದೇವ್ರ ಚಿತ್ತಾದ್ರೆ ಮತ್ತೆ ಬರ್ತೀರಿ, ಇಲ್ಲಾಂದ್ರೆ ಇದೇ ಕೊನೆ ಮೆಸೇಜ್. ದೇವ್ರ ಚಿತ್ತಾದ್ರೆ ಮತ್ತೆ ಬರ್ತೀನಿ, ಇಲ್ಲಾಂದ್ರೆ ಇದೇ ಕೊನೆ ಮೆಸೇಜ್. ಎಚ್ಚೆತ್ಕೊಳ್ಳಿ. ನಾನು ಬರ್ತೀನೋ ಇಲ್ವೋ ಬೇರೆ ವಿಷಯ. ಯೇಸು ಬರ್ತಾರೆ. ನಾನು ಬರ್ತೀನೋ ಇಲ್ವೋ ದಟ್ ಇಸ್ ಡಿಫರೆಂಟ್. ಯೇಸು ಬರ್ತಾರೆ. ನ್ಯಾಯಾಧಿಪತಿಗಳು ಬರ್ತಾರೆ.
ಸಿದ್ಧತೆ ಪ್ರಾರ್ಥನೆ ಸ್ವಾಮಿ. ಈಗ ನಾವು ಹಾಡಿದ್ದೇವೆ, ಈಗ ಮತ್ತೆ ಹಾಡ್ತೇವೆ. ಈಗ ನೀವು ಜೀವಿತದ ಪರೀಕ್ಷೆ ಆಗ ಹಾಡಿದ್ದಕ್ಕೂ ಈಗ ಹಾಡೋದಕ್ಕೂ ವ್ಯತ್ಯಾಸ ಇದೆ. ಆಗ ಹಾಡಿದ್ದಕ್ಕೂ ಈಗ ಹಾಡೋದಕ್ಕೂ ವ್ಯತ್ಯಾಸ ಇದೆ. ಪ್ರಾರ್ಥನಾ ಸಮಯ. ನಾವೆಲ್ಲರೂ ಹಾಗೆ ಕೊಡ್ತಿರುವಲ್ಲಿ ನಾವು ನಂಬಿರುವುದ ಸರ್ವವಿಶ್ವಾಸವನ್ನು ತನಿಖೆ ಮಾಡೋಣ. ಪೇಜ್ ನಂಬರ್ 21 ನಮಗೆ ತನಿಖೆ ಮಾಡೋಣ. ಸರ್ವಶಕ್ತರಾಗಿ ತಂದೆಯಾಗಿ ದೇವರಿಗೆ ಬಾಯಿ ಬಿಚ್ಚವಾಗಲಿ. ಸೊ that's a good level for it. ಈಗ ನಾವು ಕರ್ತನ ಸನ್ನಿಧಾನದಲ್ಲಿ ವಾಕ್ಯ ಕೇಳಿಸಿಕೊಂಡಿದ್ದೇವೆ. ವಾಕ್ಯದ ಮೂಲಕ ದೇವರ ಅವಸರ ಮಾತನಾಡುತ್ತಾರೆ. ಈಗ ನಾವು ದೇವರಿಗೆ ಹೋಗುವಂತ ಸಮಯ ಕಾಣಿಕೆ ರೂಪದಲ್ಲಿ ನಾವೇನು ಸಮರ್ಪಣೆ ಮಾಡ್ತೇವೆ ಅದು ದೇವರ ದೃಷ್ಟಿಗೆ ಯೋಗ್ಯವಾಗಿರ್ತದೆ, ಮಾನ್ಯವಾಗಿರ್ತದೆ. ಅದನ್ನು ದೇವರು ಅಂಗೀಕರಿಸದೆ ಪ್ರತಿಯೊಂದು ಆಶೀರ್ವಾದ ಮಾಡ್ತಾರೆ. ನಾವು ಹಾಡುವಂತ ಕೀರ್ತನೆಗಳಲ್ಲಿ 174ನೇ ಕೀರ್ತನೆಯನ್ನು ಹಾಡುವಾಗ ಆರಾಧನೆಯಲ್ಲಿ ಕಾಣಿಕೆ ಸ್ವೀಕರಿಸಲಾಗುತ್ತದೆ. ದೇವರಿಗೆ ಕ್ಷಮಿಸಬೇಕು. ಈಗ ನಾವು ಸಭಾ ಪ್ರಕಟಣೆಯಲ್ಲಿ ಕೇಳಿಸಿಕೊಳ್ಳೋಣ. ತದನಂತರ ಕಾಣಿಕೆ ವಾರದ ಪ್ರಕಟಣೆಗಳು, ಸಭೆಗೆ ತಿಳಿಸಬೇಕಾದ ಪ್ರಕಟಣೆಗಳು. ಕರ್ತನ ದಿನದ ಪವಿತ್ರ ದೇವರಾಧನೆಗೆ ಸೇರಿ ಬಂದಂತಹ ನಮ್ಮ ಸಭೆಯ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಇತರ ಸಭೆಗಳಿಂದ ಆಗಮಿಸಿರುವ ಸಭಿಕರೆಲ್ಲರಿಗೂ ಹಾಗೂ ಆನ್ಲೈನ್ನಲ್ಲಿ ಭಾಗವಹಿಸಿ ವೀಕ್ಷಿಸುತ್ತಿರುವ ಸಭಿಕರೆಲ್ಲರಿಗೂ ಶ್ರೀ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಸ್ವಾಗತಿಸಿ ವಂದಿಸಲಾಗಿದ್ದೇವೆ. ವಾಕ್ಯ ಸಂದೇಶದ ನಂತರ ಮಕ್ಕಳಿಗೆ ಸಭಾಶಾಲೆ ನಡೆಸಲಾಗುವುದು. ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬರುವಂತೆ ಕೇಳಿಕೊಳ್ಳುತ್ತೇವೆ. ಆರಾಧನೆಯ ನಂತರ ಯುವಜನರ ಅಂಗಿನ ಪುಟ್ಟವನ್ನು ನಡೆಸಲಾಗುವುದು. ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬರುವಂತೆ ಕೇಳಿಕೊಳ್ಳುತ್ತೇವೆ. ಶುಕ್ರವಾರ ಸಂಜೆ 6:30ಕ್ಕೆ ಸಾಡೆಪುರ ದೇವಾಲಯದಲ್ಲಿ ಆರಾಧನೆಯನ್ನು ನಡೆಸಲಾಗುವುದು. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಶನಿವಾರ ಸಂಜೆ 5 ಗಂಟೆಗೆ ಸಾಡೆಪುರದ ದೇವಾಲಯದಲ್ಲಿ ಮಹಿಳಾ ಅಂಗಿನ ಕೂಟವನ್ನು ನಡೆಸಲಾಗುವುದು.
ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬರುವಂತೆ ಕೇಳಿಕೊಂಡಿರುತ್ತಾರೆ. ದಿನಾಂಕ 1/8/2025 ಶುಕ್ರವಾರ ಬೆಳಿಗ್ಗೆ 6:30 ಗಂಟೆಗೆ ತಿಂಗಳ ಮೊದಲನೇ ಆರಾಧನೆಯನ್ನು ನಡೆಸಲಾಗುವುದು. ಈ ಆರಾಧನೆಯಲ್ಲಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರದ ಆರಾಧನೆ ನಡೆಸಲಾಗುವುದು. ಪೂರ್ಣ ಸಭಾಂಗಗಳು ಸಿದ್ಧರಾಗಿ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಈ ದಿನದ ಪವಿತ್ರ ದೇವರ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯ ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಟ್ಟಂತಹ ಸಭೆ ಸದಸ್ಯರಾದ ಸಹೋದರಾದ ಶ್ರೀ ಸ್ವತಂತ್ರ ಕುಮಾರ್ ಅವರಿಗೆ ಸಹಪಾಲಕರು, ಸಹಪಾಲನ ಸಮಿತಿಯ ಸದಸ್ಯರು ಹಾಗೂ ಸಭೆಗಳಾದ ಎಲ್ಲರ ಪರವಾಗಿ ಪ್ರೀತಿಯಿಂದ ವಂದಿಸಲಾಗುತ್ತೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಲಿರುವವರು ಶ್ರೀ ಥಾಮಸ್ ನವೀನ್ ಕುಮಾರ್, ಕುಮಾರಿ ನಮ್ರತಾ ಎಸ್ ಡೇವಿಡ್, ಶ್ರೀಮತಿ ಮೇರಿ ಪ್ರಭಾವತಿ, ಶ್ರೀಮತಿ ಸವಿತಾ ಎನ್, ಕುಮಾರಿ ಶ್ರೀಮಾ ಮಹಿತಾ, ಶ್ರೀಯುತ ಥಾಮಸ್, ಶ್ರೀಮತಿ ಅನ್ನಾ ಡಾರ್ತಿ, ಶ್ರೀ ಕ್ಲೆಮೆಂಟ್ ಎಲ್, ಶ್ರೀ ಸುಕುಮಾರ್. ಮೇಲ್ಕಂಡ ಇವರುಗಳಿಗೆ ಸಹಪಾಲಕರು, ಸಹಪಾಲನಾ ಸಮಿತಿಯ ಸದಸ್ಯರುಗಳು ಶುಭಾಶಯಗಳನ್ನು ಕೋರಲಾಗಿರುತ್ತೇವೆ. ಇಂಡಿಯನ್ ಕ್ಯಾಂಪಸ್ ಕ್ರುಸೇಡ್ ಫಾರ್ ಕ್ರೈಸ್ಟ್ ಈ ಸಂಸ್ಥೆಯ ವತಿಯಿಂದ ಬೈಬಲ್ ಕ್ವಿಜ್ 2025 ಎಂಬ ಸತ್ಯವೇದದ ಪರೀಕ್ಷೆಯನ್ನು ಸಭೆಯವರಿಗೆ ಏರ್ಪಡಿಸಿರುತ್ತಾರೆ. ಈ ಪರೀಕ್ಷೆಯು ಆಗಸ್ಟ್ 24ರಂದು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಏರ್ಪಡಿಸಿರುತ್ತಾರೆ. ನೇಮಕಗೊಂಡಿರುವ ಸತ್ಯವೇದ ಭಾಗವು ಏಷಾಯನ ಪ್ರವಾದನ ಗ್ರಂಥ ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ. ಈ ತಿಂಗಳ 30ರ ಒಳಗೆ ₹50 ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟು ನೋಂದಾಯಿಸಿಕೊಳ್ಳುವಂತೆ ಕೇಳಿಕೊಂಡಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸೂಚನಾ ಫಲಕವನ್ನು ವೀಕ್ಷಿಸುವಂತೆ ಕೇಳಿಕೊಳ್ಳುತ್ತೇವೆ. ಇಂಡಿಯನ್ ಕ್ಯಾಂಪಸ್ ಕ್ರುಸೇಡ್ ಫಾರ್ ಕ್ರೈಸ್ಟ್ ಸಂಸ್ಥೆಯಿಂದ ದಿನಾಂಕ 3/8/2025 ಭಾನುವಾರ ಬಿಷಪ್ ಗಿಲ್ ಹಾಲ್ನಲ್ಲಿ ಫ್ರೆಂಡ್ಶಿಪ್ ಡೇ ಎಂಬ ಯೋಜನೆಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ. ಈ ಕಾರ್ಯಕ್ರಮವು ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭವಾಗಿ 5 ಗಂಟೆವರೆಗೆ ನಡೆಸಲ್ಪಡುತ್ತದೆ. ಭಾಗವಹಿಸುವ ಯುವಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂಗೀತ, ನೃತ್ಯ, ಆಟೋಟ ಸ್ಪರ್ಧೆ, ಲಕ್ಕಿ ಡ್ರಾ ಏರ್ಪಡಿಸಿರುತ್ತಾರೆ. ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ನಮ್ಮ ಸಭೆಯ ಯುವಜನರು ಮತ್ತು ಅವರ ಸ್ನೇಹಿತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸುವಂತೆ ಕೇಳಿಕೊಂಡಿರುತ್ತಾರೆ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಸಭೆಯ ಯುವಜನರ ಪ್ರತಿನಿಧಿಗಳಾದ ಶಾಲೋ ಮತ್ತು ಅಜಿತ್ ಅವರನ್ನು ಸಂಪರ್ಕಿಸುವಂತೆ ಮತ್ತು ಸೂಚನಾ ಫಲಕವನ್ನು ವೀಕ್ಷಿಸುವಂತೆ ಕೇಳಿಕೊಡುತ್ತೇವೆ. ಕಳೆದ ವಾರದ ಕಾಣಿಕೆ ಬಂದಂತಹ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ ₹5,510, ಕಟ್ಟಡ ನಿಧಿಗೆ ₹5,000, ಪ್ರಕಟಣೆಯಿಂದ ₹2,000, ಸಭಾಶಾಲೆಯಿಂದ ₹1,190, ಶುಕ್ರವಾರ ಆರಾಧನೆಯಿಂದ ₹360, ದೀಕ್ಷಾ ಸ್ಥಾನದಿಂದ ₹1,000, ಜನ್ಮದಿನದ ಕಾಣಿಕೆ ₹1,800, ದಶಮಾಂಶದಿಂದ ಬಂದ ಕಾಣಿಕೆ ₹200, ಕೃತಜ್ಞತಾ ಕಾಣಿಕೆ ₹8,810, ಹರಾಜಿನಿಂದ ಬಂದದ್ದು ₹400, ಒಟ್ಟು ₹26,270 ಮಾತ್ರ. ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಈ ಆರಾಧನೆ ನಡೆಸಲಾಗುವುದು. ಈ ಆರಾಧನೆಯಲ್ಲಿ ಕರ್ತನ ರಾತ್ರಿ ಭೋಜನದ ಸಂಸ್ಕಾರದ ಆರಾಧನೆ ನಡೆಸಲಾಗುವುದು. ಪೂರ್ಣ ಸಮಾಜಗಳು ಸಿದ್ಧರಾಗಿ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ನಾವೆಲ್ಲ ಹಾಗೆ ಕುಳಿತಿರುವಲ್ಲಿ ಕೀರ್ತನೆಗಳಲ್ಲಿ 77ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ. ಹಾಡುವಾಗ ಆರಾಧನೆ ಕಾಣಿಕೆ ಸ್ವೀಕರಿಸಲಾಗುತ್ತದೆ. ಕೀರ್ತನೆಗಳಲ್ಲಿ 174 ವರ್ಣಿಸುವೆನು ಎನ್ನ ಸ್ವಾಮಿ ನಿನ್ನ ಕರ್ಣವರೆಲ್ಲ ಸೂಪೆ.
ದೇವಾದ ದೇವರು ಮಾಡಿದ ಉಪಕಾರ ನೆನೆಸಿ ಕಾಣಿಕೆಗಳು ಸಮರ್ಪಣೆ ಮಾಡಿದ್ದಾರೆ. ಜನ್ಮದಿನದ ಕಾಣಿಕೆ ಹರ್ಷಕುಮಾರ್ ಮತ್ತು ವಿವಾಹ ವಾರ್ಷಿಕೋತ್ಸವ ಕಾಣಿಕೆಯಾಗಿ ಅನಿಲ್ ರಾಜ್ ಮತ್ತು ಕುಮಾರ್ ಅವರು ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ದೇವರು ನಮ್ಮೆಲ್ಲರ ಜೀವನದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ನಾವು ಬರ್ತ್ಡೇ ಆಚರಿಸುವರು, ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವರು, ದಯಮಾಡಿ ಮುಂದೆ ಬರುವುದಾದರೆ ನಿಮಗಾಗಿ ಇಡೀ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ದಯಮಾಡಿ ಮುಂದೆ ಬರಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಸ್ತುತಿಗಳ ಮಹಿಮೆಯ ಮಾನ ಪ್ರಭಾವಗಳ ಮಧ್ಯದಲ್ಲಿ ಜೀವಿಸುವ ಆತನೇ, ನಿನಗೆ ಮಹಿಮೆ ಘನತೆ ಮಾನ ಪ್ರಭಾವಗಳನ್ನು ಸಲ್ಲಿಸುತ್ತೇವೆ. ದೇವಾದಿನ ಮಕ್ಕಳಾದ ನಾವು ನಿನ್ನ ಸನ್ನಿಧಾನಕ್ಕೆ ಬರುವಾಗ ನೀನು ಮಾಡಿದ ಉಪಕಾರ ನೆನೆಸಿ ನಿನ್ನ ಸನ್ನಿಧಾನಕ್ಕೆ ಬಂದು ಸ್ತುತಿಸಬೇಕು, ಕೊಂಡಾಡಬೇಕು, ಘನಪಡಿಸಬೇಕು ಉದ್ದೇಶಗಳು ನಿನ್ನ ಬಳಿಗೆ ಬಂದಿರಬೇಕು. ಕರ್ತನೆ ಬಂದದ್ದು ವ್ಯಕ್ತವಾಗಲಿಲ್ಲ. ವಾಕ್ಯದಲ್ಲಿ ನಾನು ಸಂತೃಪ್ತಿ ಪಡಿಸಿದ್ರಿ, ಆಶೀರ್ವಾದ ಮಾಡಿದೆ. ನಿಮಗೆ ಸ್ತೋತ್ರವಯ್ಯ. ಕರ್ತನೆ ನೀನು ಕೊಟ್ಟಿರುವುದರಲ್ಲೇ ನಾವು ಕಾಣಿಕೆ ರೂಪದಲ್ಲಿ ನಿಮಗೆ ನಾವು ಸಮರ್ಪಣೆ ಮಾಡಿದ್ದೇವೆ ದೇವ. ಈ ಕಾಣಿಕೆಯನ್ನು ಅಂಗೀಕರಿಸು ಕರ್ತನೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸು ದೇವ. ಕರ್ತನೆ ನೀನು ಅವರ ಜೀವನದಲ್ಲಿ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ಅವರೆಲ್ಲರ ಅಗತ್ಯತೆಗಳನ್ನು ಪೂರೈಸಿ ಓ ದೇವಾದ ದೇವರು ನೀನೇ ಮುನ್ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಹಾಗೂ ಜನ್ಮದಿನವನ್ನು ಕಂಡವರು, ಮದುವೆ ವಾರ್ಷಿಕೋತ್ಸವದ ಕಂಡವರು ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಕಾಣಿಸಿಕೊಂಡಿದ್ದಾರೆ ದೇವ. ಅವರ ಜೀವನದಲ್ಲಿ, ಅವರ ಕುಟುಂಬ ಮಕ್ಕಳ ಜೀವನದಲ್ಲಿ ನಿನ್ನ ದಿನ ವಾಗ್ದಾನಗಳನ್ನು ನೆರವೇರಿಸುತ್ತೇವ. ಶುಭವು ಕೃಪೆ ನೀತಿ ವಾಗ್ದಾನಗಳ ಕ್ರಿಯೆಯನ್ನು ನೀನು ಪಾಲಿಸಲಿ. ಇನ್ನು ನೀನು ಅವರಿಗೆ ಕೊಡುವಂತಹ ವಾಗ್ದಾನ ಯೇಷ ಪ್ರವಾದನೆಗಿಂತ 54ನೇ ಅಧ್ಯಾಯ 10ನೇ ವಚನದ ವಾಗ್ದಾನಗಳು ಪ್ರಿಯ ಕುಟುಂಬದವರು ವ್ಯಕ್ತಿಗಳು, ಪ್ರತಿ ವ್ಯಕ್ತಿ ಅದನ್ನು ಆಧಾರವಾಗಿಟ್ಟುಕೊಂಡು, ಬಾಧ್ಯವಾಗಿಟ್ಟುಕೊಂಡು, ಹಕ್ಕಾಗಿಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸುವುದ ಕೃಪೆ ಕೊಟ್ಟು ನಡೆಸಬೇಕು. ಈಗ ನಮ್ಮನ್ನು, ನಮ್ಮ ಕಾಣಿಕೆಯನ್ನು, ನಮ್ಮ ಸಭೆಯನ್ನು ಕರ್ತನೆ ಎಲ್ಲವನ್ನೂ ನೀನು ಸಮರ್ಪಿಸ್ತೇವೆ ದೇವ. ನೀನೇ ನಮ್ಮನ್ನು ನಡೆಸು, ನೀನೇ ನಮ್ಮನ್ನು ಆಶೀರ್ವದಿಸು. ನಮ್ಮ ಜೀವಿತದ ಮೂಲಕ ನೀನು ಮಹಿಮೆ ಹೊಂದಿಕೋ ದೇವ. ಎಲ್ಲ ಘನಮಾನ ಮಹಿಮೆ ನೀನು ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆ. ಆಮೆನ್, ಆಮೆನ್. ಸಭೆಗೆ ದಯಮಾಡಿ
ಮಾಹಿತಿ ವಿಚಾರಗಳಲ್ಲಿ ಈಗ ನಾವು ಕೊನೆಯದಾಗಿ 227ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಕೊನೆಯ ಸಂಗೀತ 227. ಕರ್ತನಿಂದ ಸಾನ್ನಿಧ್ಯದಲ್ಲಿ ಕಳೆದಂತ ಸಮಯ ನಮ್ಮ ಜೀವನದಲ್ಲಿ ವ್ಯರ್ಥವಾಗಲಿಲ್ಲ. ದೇವ ಇದನ್ನು ಆಶೀರ್ವಾದಕ್ಕೂ ಬಿಡಿಗಳಿಗೂ ಸಮಾಧಾನಕ್ಕೂ ನಾವು ನಡೆಸಿದ್ದು ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಈಗ ನಾವು ಲೋಕದಲ್ಲಿ ಹೋಗಬೇಕು ದೇವಲೋಕದಲ್ಲಿ ನೀನೇ ನಮ್ಮನ್ನು ಆಡಿಸುವ ಪರಿಸ್ಥಿತಿಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಸನ್ನಿವೇಶ ಸಂದರ್ಭಗಳ ಮಧ್ಯದಲ್ಲಿ ನಾವು ನಿನಗೆ ಸಾಕ್ಷಿಗಳಾಗಿ ನಿನಗೆ ತರುವಂತ ಮಕ್ಕಳಾಗಿ ಜೀವಿಸಲು ದಯಪಾಲಿಸು. ಎಲ್ಲ ತರತನಗಳನ್ನು ಬಿಡಿಸಿ ತಪ್ಪಿಸಿ ಕಾಪಾಡು. ಎಲ್ಲ ಘನಮಾನ ಮಹಿಮೆಯಲ್ಲಿ ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳುತ್ತಾನೆ. ಆಮೆನ್. ಕರ್ತನೆ ಕಳಿಸ ಪ್ರಾರ್ಥನೆ ಒಟ್ಟಾಗಿ ಇಟ್ಕೊಳ್ಳೋಣ. ವಿಶ್ವಾಸದಿಂದ ದೇವಾದ ದೇವರ ಆಶೀರ್ವಾದ ನಂಬಿಕೊಳ್ಳೋಣ. ಜಗದ್ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮ ನಡೆಸುವಿಕೆ, ಪರಾಮರಿಕೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ಭಕ್ತ ಸಮೂಹದ ಸಂಗಡ ನಿತ್ಯ ಕಾಲಕ್ಕೂ